ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾದ್ರೂ ಇಲ್ಲಪ್ಪಯ್ಯ, ನೀ ನನ್ನ ಅಪ್ಪಯ್ಯ, ನಿನಗೇನು ಪಿರುತಿ ಗೌರವ ಕೊಡಬೇಕು ನಾನು ಕೊಟ್ಟೇನು. ಆದರೆ ನಿನ್ನ ಎಂಡ್ರ ಪರವಾಗಿ ಮಾತಾಡ್ಕೊಂಡು ಅವಳಿಗೆ ಮನೆ ಹಾಗೆ ತಾಯಿ ಸ್ಥಾನ ಕೊಡಬೇಕು ಅದು ಇದು ಅಂತ ಅಂದ್ಯೋ. ದೇವಿ ಪುತ್ರನಾಗೆ ದ್ಯಾವಿ ಬರೋದು ನೋಡಿದ್ಯಾ, ಪೀಡೆ ಪಿಸಾಜಿ ಬರೋದೆಲ್ಲ ನೋಡಿಲ್ಲ. ಬಂದ್ಬಿಡ್ತು ಅಂತ ಅನ್ಕ ಬಹು ಕಷ್ಟ ಆಯ್ತದಪ್ಪಯ್ಯ, ಬಹು ಕಷ್ಟ ಆಯ್ತದೆ. ನೀನು ಮುಗ್ದಾಗೊಂದು ಗೆಲುವಿತ್ತು, ಮೀಸೆ ತಿಳ್ಕೊಂಡು ಓಡಾಡ್ತಿದ್ದಲ್ಲ, ಆವಾಗಲೇ ನನಗೆ ಅನುಮಾನ ಬರಬೇಕಿತ್ತು. ವಿಷಯ ಇದು ಅಂತ ಈಗ ನಂಗೆ ಗೊತ್ತಾಗ್ತೈತೆ. ಓಹೋ, ನಾನು ತಪ್ಪು ಮಾಡಿವ್ನಿ ಅಂತ ಒತ್ತಿ ಒತ್ತಿ ಹೇಳ್ತಿದ್ದೀಕಲ್ಲ. ನಾನು 1000 ತಪ್ಪು ಮಾಡಿದ್ರು 1000 ತಪ್ಪು ಒಂದೇ ತರ ಇರ್ತೈತೆ. ಯಾಕೆಂದ್ರೆ ನಾನು 1000 ತಪ್ಪಲ್ಲೂ ಕುಡಿದು ಬಿದ್ದಿರ್ತೀನಿ ಹೊರತು ಬೇರೆ ಯಾವ ಕೆಲಸನೂ ಮಾಡಿರಲ್ಲ. ನಾನು ಶಾರದ ಹೋದ್ಮೇಲೆ ನಾನು ಹುಚ್ಚಾಗಿದ್ದೀನಿ ಕಲ್ಲ. ಜೀವಕ್ಕೆ ಜೀವ ಕೊಟ್ಟು ಪ್ರೀತಿಸೋ ಜೀವಕ್ಕಲ್ಲ ಇದು. ಒಂದೇ ಕ್ಷಣಕ್ಕೆ ಆ ಜೀವ ಕಾಣಿಸ್ದೆ ಹೋದ್ರೆ ಎಂತ ಗಣಸಾದ್ರೂ ನೆಲ ಕಚ್ಬಿಡ್ತಾನೆ. ನೀನು ನಿನ್ನ ಹೆಂಡ್ರನ್ನ ಹಂಗೆ ಪ್ರೀತಿಸ್ತೀಯಲ್ವಾ? ಅವಳು ಕಾಣದೆ ಹೋದ್ರೆ ಇವಾಗ ಇರಂಗೆ ಇದ್ಬಿಡ್ತೀಯ ನೀನು. ನಿನ್ ತಲೆಗೆ ಬಂಕು ಬಡ್ದೈತೆ ಕಲ, ಬಂಕು ಬಡ್ದೈತೆ. ಹೇಳ, ನಿಜ ಹೇಳ, ಎದೆ ಮುಟ್ಕೊಂಡು ಹೇಳ. ಪ್ರೀತಿಸೋ ಹೆಂಡತಿ ಕಾಣದೆ ಹೋದ್ರೆ ಸುಮ್ನಿರ್ತೀಯಲ್ಲ, ಸುಮ್ನಿರ್ತೀಯ? ಹೇಳ. ಬಾರೋ, ನನಗೆ ಈ ಹೆಂಗಸಿನ ಬಗ್ಗೆ ಗೊತ್ತಿಲ್ಲ. ಯಾರೋ ಹೆಣ್ಮಗಳು ಕಷ್ಟದಾಗಿದ್ದಾಳೆ ಅಂತ ನಾನು ಕಾಪಾಡ್ದೆ. ಆ ಹೆಂಗಸು ಇವಳೆ ಅಂತ ಗೊತ್ತಾಗಿದ್ದಿದ್ರೆ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಿದ್ದೆ. ನೋಡು ಮಾವ, ಯಾರೋ ಏನೋ ಅಂತಾರೆ ಅಂತ, ಇವ್ರೇನೋ ಮಾತಾಡ್ತಾರೆ ಅಂತ ಅದರಲ್ಲೇ ಇದ್ಬಿಡ್ಬೇಡ ಮಾವ. ಇವ್ರು ನಿಜವಾಗ್ಲೂ ಕೆಟ್ಟೋರೇ ಆಗಿದ್ರೆ ಆ ಮಕ್ಕಳವ ಯಾಕೆ ನಿನ್ ಕೈಯಾರನೇ ಇವ್ರನ್ನ ಮನೆ ಒಳಗೆ ಕರೆಸ್ತಿದ್ಲು ಹೇಳು? ನಾನೀಗ್ಲೂ ಹೇಳ್ತೀನಿ, ಕೇಳಿಸ್ಕೊಮ್ಮವ. ನಿನ್ ತಾಯಿ ಮೇಲೆ ಬಂದಿರೋ ಆರೋಪ ಆ ಪಂಚಾಯತಿಲಿ ನಿಜ ಅಂತ ಪ್ರೂವ್ ಆದ್ರೆ ನಾನೇ ನನ್ನ ಕೈಯಾರೆ ನಿನ್ ತಾಯಿನ ಮನೆಯಿಂದ ಹೊರ ಕಳಿಸ್ತೀನಿ. ಆದ್ರೆ ಆರೋಪ ಸುಳ್ಳು ಅಂತ ಆದ್ರೆ ನೀನು ನಿನ್ ತಾಯಿನ ಒಪ್ಕೋತ್ಯಾ? ಈ ಮನೇಲಿ ಇರೋದಕ್ ಬಿಡ್ತ್ಯಾ? ಹೇಳು ಮಾವ, ಹೇಳು. ಬಾರೋ. ಯಾಕ್ಲಾ ಪದ ಬತ್ತಿಲ್ವಲ್ಲ ಬಾಯೊಳಗೆ? ಬತ್ತಿಲ್ವಲ್ಲ? ನನ್ ಸೊಸೆ ಸವಾಲಾಗ್ತವಳೆ. ನಿನ್ ಎದೆಯಾಗ ಸತ್ತಿ ಇದ್ರೆ ಒಪ್ಕೊಳ್ಳ, ಒಪ್ಕೋ. ನನ್ನ ಹೆಂಡ್ರು ತಪ್ಪು ಮಾಡವಳಂತ ಸಾಬೀತಾದ್ರೆ ಕಳ್ಸೋಣ, ಅದೇ ಸುಳ್ಳು ಅಂತ ಆದ್ರೆ ಇಲ್ಲೇ ಇಟ್ಕೊಳ್ಳೋಣ. ಏನ್ ಹೇಳ್ತೀಯ? ಹೇಳ, ಹೇಳು. ಹೇಳು ಮಾವ, ಹೇಳು. ಒಪ್ಕೋತ್ಯ, ಒಪ್ಕೋತ್ಯ? ಆಯ್ತು ಆಯ್ತು, ನಾನೇನು ಸವಾಲ್ಗೆ ಒಪ್ಕೋತೀನಿ. ಈಟೊಂದು ವರ್ಷ ಬರೀ ಅವಳು ಹೆಸರು ಹೇಳಿದಕ್ಕೆ ನಮಗೆ ಈಟೊಂದು ಅಪ್ಸಕ್ನ ಆಯ್ತೈತಿ, ಈಟೊಂದು ಕೆಡ್ದಾಯ್ತೈತಿ. ನಮಗೆ ಈಟೊಂದು ಅವಮಾನ ಕಷ್ಟನ ಅನುಭವಿಸ್ತಾ ಬರ್ತೈತಿ. ಅಂತದ್ರಾಗೆ ಆ ಹೆಂಗ್ಸು ಇವಾಗ ಮನೆ ಒಳಿಕೆ ಬಂದ್ಬಿಟ್ಟವಳೆ. ಮಕ್ಕಳವ ಏನ್ ಅಪ್ಸಕ್ನ ಆಯ್ತದೋ, ಏನಾಯ್ತದೋ. ನಾಳೆಗೆ ನಮ್ಮ ನಿಶ್ಚಿತಾರ್ಥ ಜೋಯಿಸ್ರಿ ಹೇಳವ್ರೆ. ಈಗ ಅವಳು ಕಂಕಣ ಬಲ ಕೂಡ ಬಂದೈತೆ. ಒಂದ್ಸಲ ಕಂಕಣ ಬಲ ಹೋಗ್ಬಿಟ್ರೆ ಇನ್ಯಾವತ್ತು
ಯಾವತ್ತು ನಮ್ಮ ರತ್ನವಂಗೆ ಮದುವೆ ಹಾಕಿಲ್ಲ ಅಥವಾ ನಾನು ಏನ್ ಮಾಡ್ಲಿ ಮಗಳವ ನನ್ನ ಮನೆ ಮ್ಯಾಕೆ ಚಪ್ಟಿಕಲು ಹೇಳ್ದಂಗ ಆಗೋಯ್ತಲ್ಲ. ಅಣ್ಣ ನಿನ್ ಮೇಲೆ ಆಡಿಟ್ಟು ಹೇಳ್ತೀನಿ, ಆ ಶಾಂತಮ್ಮ ನಮ್ಮಮ್ಮ ಅನ್ನೋ ವಿಷಯ ಗೊತ್ತಿದ್ದಿದ್ರೆ ಅವ್ರ ಹತ್ರ ಒಂದ್ ಮಾತಲ್ಲ ಅವ್ರ ಕಡೆ ತಿರ್ಗು ನೋಡ್ತಿರ್ಲಿಲ್ಲ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅಂತ ಭಯ ಆಗ್ತಿದೆ. ನಾನು ತಪ್ಪು ಮಾಡಿದ್ದ ಹೇಳು ನಾನು ತಪ್ಪು ಮಾಡಿದ್ದ. ಇಲ್ಲ ನನ್ನ ಕಣ್ಣಮ್ಮ ನೀ ತಪ್ಪು ಮಾಡಿಲ್ಲ. ನನ್ ತಂಗಿರು ಯಾವ ತಪ್ಪು ಮಾಡಕ್ಕೆ ನಾನು ನಿಮ್ ಬಗ್ಗೆ ತಪ್ಪು ತಿಳ್ಕೊತೀನ? ರತ್ನವ ಹೆಂಗ್ಸು ನಿನ್ ಮುಂದೆ ನಿಂತು ನಾನು ನಿನ್ ತಾಯಿ ಅಂತ ಹೇಳಿದಾಗ ನೀನು ಅವಳ ಹತ್ರ ಹೋದೆ ಅಣ್ಣ ಅಂತ ಬಂದು ನನ್ನ ಅಪ್ಕೊಂಡ್ಬಿಟ್ಟಲ್ಲ. ಅಷ್ಟ್ ಸಾಕವ. ಆ ಕ್ಷಣಕ್ಕೆ ಗೊತ್ತಾಗ್ಬಿಡ್ತು ನನ್ನ ತಂಗಿರು ಯಾವತ್ತೂ ನನ್ ಬಿಟ್ಕೊಡಕ್ಕಿಲ್ಲ, ಯಾವಾಗ್ಲೂ ನನ್ನ ಜೊತೆಗೆ ಅವ್ರೆ ಅಂತ ನನಗೆ ಅವಾಗ್ಲೇ ಗೊತ್ತಾಗೋಯ್ತು. ನೀನೇನು ಯೋಚನೆ ಮಾಡ್ಬೇಡ, ಸರಿನಾ? ನೀನೇನು ಯೋಚನೆ ಮಾಡ್ಬೇಡ. ಇವಾಗಂತಲ್ಲ, ಇನ್ ಮುಂದೆ ಕೂಡ ನಿಂಗೆ ಹೆಂಗಿಷ್ಟನೋ ನಾವು ಹಂಗೆ ಬದುಕೋದು. ನೀನೊಬ್ಬ ಇದ್ರೆ ಸಾಕು, ಇನ್ ಯಾರು ಬೇಡ ಅಣ್ಣ, ನಮ್ಗೆ ಯಾರು ಬೇಡ. ಇನ್ನೇನು ಹೇಳ್ಬೇಕನ್ನಂತವ ನನಗೆ ಗೊತ್ತಿಲ್ವಾ? ನನ್ನ ಯೋಚನೆ ಅದಲ್ಲ ಕಣವಾ, ಅದಲ್ಲ. ನಾಳೆಗೆ ನಿನ್ ನಿಶ್ಚಿತಾರ್ಥ ಐತೆ. ಈ ಹೆಂಗ್ಸ್ ಬೇರೆ ಮನೆಯೊಳಗೆ ಬಂದು ಸೇರ್ಕೊಂಡ್ಬಿಟ್ಟವಳೆ. ನಾಳೆ ನಿನ್ ನಿಶ್ಚಿತಾರ್ಥದಲ್ಲಿ ಏನಾದ್ರೂ ತೆಪ್ಪಾಗೋಯ್ತದ, ತೊಂದರೆ ಆಗೋಯ್ತದ, ಅಪಶಕ್ನ ನಿಶ್ಚಿತಾರ್ಥನೇ ನಿಂತೋಯ್ತದ ಅಂತ ನನಗೆ ಭಯ ಕಾಡ್ತೈತೆ. ನೀನ್ ಸಮಾಧಾನ ಮಾಡ್ಕೊ ಹೇಳ್ತೀನಿ. ನಿನ್ ಭಯ ನ್ಯಾಯವಾದ, ಆದ್ರೆ ಎದುರುಗಡೆ ಯಾರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ತಾನೆ. ನನ್ನ ಮದ್ವೆ ಆಗ್ತಿರೋದು ಪರಶು ಅಣ್ಣ. ಅವ್ನು ನನ್ಗೆ ಯಾವತ್ತೋ ಮಾತು ಕೊಟ್ಟಿದ್ದಾನೆ, ಅದ್ ಏನೇ ಆಗ್ಲಿ ನಾನು ನಿನ್ ಮದ್ವೆ ಆಗೇ ಆಗ್ತೀನಿ ಅಂತ. ನೋಡು, ಯಾರೇನೇ ಮಾಡ್ಲಿ ನಾಳೆ ನನ್ನ ನಿಶ್ಚಿತಾರ್ಥ ಆಗೇ ಆಗುತ್ತೆ. ಪರಶು ಯಾವತ್ತು ಕೊಟ್ಟ ಮಾತಿಗೆ ತಪ್ಪಲ್ಲ ಅಣ್ಣ. ಹೆಂಗ್ ಹೇಳ್ತೀಯವಾ? ಪರಶು ಬದಲಾದ್ಮೇಲೆ ನಿನ್ ತರ ಬದುಕ್ತಿದಾನಣ್ಣ. ನಮ್ಮಣ್ಣ ಯಾರು ಹೇಳು, ಯಾವತ್ತಾದ್ರೂ ನಮ್ದವ್ರನ್ನ ಕೈ ಬಿಟ್ಟಿದಾನ? ನಮ್ದವ್ರಿಗೆ ಆಸರೆಯಾಗಿ ನಿಲ್ಲೋಣ ನಮ್ಮಣ್ಣ. ಅಂಥದ್ರಲ್ಲಿ ನಿನ್ ದಾರಿಲಿ ನಡೀತಿರೋ ಪರಶು ನನ್ ಕೈ ಬಿಟ್ಬಿಡ್ತಾನ ಹೇಳು? ನಾನು ಹೇಳ್ತಿದ್ದೀನಿ, ನನ್ನ ಮದ್ವೆ ಹಾಗೆ ಆಗತ್ತೆ. ಮಾಡ್ಕೋ ಸಮಾಧಾನ. ನಮ್ಮ ಮನೆ ದೀಪ